ನಾವಿವತ್ತು ಸಿಂಪಲ್ ಇಂಟ್ರೆಸ್ಟ್ ಕಾನ್ಸೆಪ್ಟಲ್ಲಿ ನಮ್ಮ ಫೈನಲ್ ಕಾನ್ಸೆಪ್ಟ್ ಏನು ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇ ಕಂಪ್ಯಾರಿಸನ್ ಅಂದರೆ ನಿಮಗೆ ಗೊತ್ತು. ಓಕೆ, ಇವ್ನು ಚೆನ್ನಾಗಿ ಓದ್ತಾನೆ, ಇಲ್ಲ ಇವ್ನು ಚೆನ್ನಾಗಿ ಓದಲ್ಲ, ಕಂಪೇರ್ ಮಾಡ್ತಾ ಇರ್ತೀವಲ್ವ. ಇದೆ ಇವಾಗ ಅವನು 10 ಮಾರ್ಕ್ಸ್ ತೊಗೊಂಡ್ರೆ ಇವನು 50 ಮಾರ್ಕ್ಸ್ ತೊಗೊಂಡ್ರೆ ಇವರಿಬ್ಬರಿಗೂ ಡಿಫ್ರೆನ್ಸ್ ಎಷ್ಟು 40 ಮಾರ್ಕ್ಸ್, ಇವ್ನು ಚೆನ್ನಾಗಿ ಓದ್ತಾನೆ ಅಂತ ಕಂಪೇರ್ ಮಾಡ್ತೀವಲ್ಲ. ಇದೇ ಕಂಪ್ಯಾರಿಸನ್ನ ನಾವು ಸಿಂಪಲ್ ಇಂಟ್ರೆಸ್ಟಲ್ಲಿ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಲೆಟ್ ಅಸ್ ಅಸ್ಯೂಮ್ ನಾವು ಮತ್ತು ನೀವು ಇಬ್ಬರು ಒಬ್ಬರ ಹತ್ರ ಬಡ್ಡಿ ತೊಗೊಂಡಿರ್ತೀವಿ. ನೀವು 1000 ರೂಪಾಯಿ ತೊಗೊಂಡಿರ್ತೀರಾ, ನಾನು 1200 ರೂಪಾಯಿ ತೊಗೊಂಡಿರ್ತೀನಿ. ಯು ಹ್ಯಾವ್ ಟೇಕನ್ 1000 rupees ಆ್ಯಂಡ್ ಐ ಹ್ಯಾವ್ ಟೇಕನ್ 1200 rupees. ಆ್ಯಂಡ್ ನೀವು 100 rupees ಇಂಟ್ರೆಸ್ಟ್ ಪೇ ಮಾಡ್ತಾ ಇರ್ತೀರ ಎವ್ರಿ ಮಂತ್. ನಾನು 110 rupees ಎವ್ರಿ ಮಂತ್ ಪೇ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ನಿಮ್ಮ ಇಂಟ್ರೆಸ್ಟ್ಗೂ ನಮ್ಮ ಇಂಟ್ರೆಸ್ಟ್ಗೂ ಕಂಪೇರ್ ಮಾಡಿದ್ರೆ 10 rupees ನಾನು ಜಾಸ್ತಿ ಕಟ್ತಾ ಇರ್ತೀನಿ. ಕರೆಕ್ಟಾ? ಸೊ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಮೈ ಇಂಟ್ರೆಸ್ಟ್ ಈಸ್ 10 rupees. ಕರೆಕ್ಟಾ? ಅದೇ ಕಾನ್ಸೆಪ್ಟ್ನೇ ಇಲ್ಲಿ ಅಪ್ಲೈ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೋದು. ಇಲ್ಲಾಂದರೆ ನೀವು 1000 rupees ತೊಗೊಂಡಿದ್ದೀರಲ್ಲ, ಅದನ್ನು ಅವ್ರು ಕೊಡದೇ ಇರ್ಬೋದು, ಅದನ್ನು ಕಂಡುಹಿಡಿತೀವಿ ನಾವು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕಂಡುಹಿಡಿಬೋದು. ಸೊ ಏನು ಕೊಡ್ತಾರೋ ಅದನ್ನು ಕಂಡುಹಿಡಿಯೋಣ. ಸಖತ್ ಈಸಿ ಇರುತ್ತೆ, ಮತ್ತು ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ಈ ಕಾನ್ಸೆಪ್ಟ್ ಪೂರ್ತಿ ನಾವು ಕಂಪೇರ್ ಮಾಡ್ತಾನೆ ಇರ್ತೀವಿ. ಈಗ ನಮ್ಮ ಫಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸಮ್ ಆಫ್ ₹1200 for 2 years is 10 rupees more than the simple interest for ₹1100 for same duration. Find the rate of interest. ಈ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಖತ್ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸಮ್ ಅಂದರೆ ಏನು, ಇದೇ ಇಂಪಾರ್ಟೆಂಟ್. ಸಮ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್. ಪಿ ಎಸ್ ಐ ಫಾರ್ಮುಲಾ PTR/100 ಹಾಕೋತೀವಲ್ಲ, ಅಲ್ಲಿ ಪಿ ಬದಲು 1200 ಹಾಕೋಬೇಕು. ಸಮ್ ಅಂತ ಎಲ್ಲೇ ಬಂದರೂ ಪಿ ಅಂತಲೇ ಹಾಕೋಬೇಕು. ಈಗ ಸಮ್ ಆಫ್ 1200 for 2 years ಈಸ್ 10 rupees more than the sum of 1100 for same duration. ಅಂದರೆ 1200 rupeesಗೆ 2 years ನಾವು ಯಾರಿಗಾದರೂ ಬಡ್ಡಿ ಕೊಟ್ಟರೆ 10 rupees ಜಾಸ್ತಿ ಯಾವುದಕ್ಕಿಂತ ಇನ್ನೊಂದು 1100 rupees ಯಾರಿಗಾದರೂ ಬಡ್ಡಿ ಕೊಟ್ಟಿರ್ತಾರೆ. ಈಗ ಲೆಟ್ ಅಸ್ ಅಸ್ಯೂಮ್ ಇಬ್ಬರಿಗೆ ಒಬ್ಬ ಮನುಷ್ಯ ಎಕ್ಸ್ ಅನ್ನೋನು ಇಬ್ಬರಿಗೆ ಬಡ್ಡಿ ಕೊಟ್ಟಿರ್ತಾನೆ. ಓಕೆ, ಇಬ್ಬರಿಗೆ ಇಂಟ್ರೆಸ್ಟ್ಗೆ ದುಡ್ಡು ಕೊಟ್ಟಿರ್ತಾನೆ. ಓಕೆ, ಸೊ ಒಬ್ರಿಗೆ 1200, ಇನ್ನೊಬ್ರಿಗೆ 1100. ಓಕೆ, ಕ್ವಶನ್ ಕರೆಕ್ಟಾಗಿ ನೋಡೋಣ. ಎಸ್ ಐ ಈಸ್ ₹10 ಮೋರ್ ದೆನ್ ದ ಸಮ್ ಆಫ್ 1100 rupees. ಇವನಿಗಿಂತ 10 ರೂಪಾಯಿ ಜಾಸ್ತಿ ಬಡ್ಡಿ ಕೊಡ್ತಾ ಇರ್ತಾನೆ. ಇದೇ ಕ್ವಶನ್. ಓಕೆ, 1200 ಯಾರು ತಗೊಂಡಿರ್ತಾರೆ, ಅವರು 1100 rupees ತೊಗೊಂಡಿರ್ತಾರಲ್ಲ, ಅವ್ರಿಗಿಂತ 10 rupees ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡ್ತಾ ಇರ್ತಾರೆ ಅನ್ನೋದೇ ಕ್ವಶನ್. ಇದೇ ಇಂಪಾರ್ಟೆಂಟ್. ಇವನು 110 ಇಂಟ್ರೆಸ್ಟು, ಇವನು 100 rupees ಇಂಟ್ರೆಸ್ಟು. ಇವನಿಗಿಂತ 10 rupees ಜಾಸ್ತಿ ಕಟ್ತಾ ಇದ್ದಾನೆ. ಕರೆಕ್ಟಾ? ಸೊ ಹಾಗಾದರೆ ಇವರಿಬ್ಬರದು ಮೈನಸ್ ಮಾಡಿದ್ರೆ ನಮಗೆ 10 ಬರುತ್ತೆ. ಕರೆಕ್ಟಾ? ಇದೇ ಕ್ವಶನಲ್ಲಿ ಕೊಟ್ಟಿರೋದು. ಬಟ್ ಈ ಇಂಟ್ರೆಸ್ಟು ಎಷ್ಟು ಅಂತ ಅವ್ನು ಕೊಟ್ಟಿಲ್ಲ. ನಾವು SI1 SI2 ಅಂತ ತಗೊಳ್ಳೋಣ. ಈಗ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಇದನ್ನೇ ಫಸ್ಟ್ ಅವನು SI1 ಅಂತ ತಗೊಳ್ಳೋಣ, ಸೆಕೆಂಡ್ ಅವನು SI2 ಅಂತ ತಗೊಳ್ಳೋಣ. ಇಬ್ಬರದು ಸಿಂಪಲ್ ಇಂಟ್ರೆಸ್ಟ್ನ ಸಪ್ರಾಕ್ಟ್ ಮಾಡಿದ್ರೆ ನಮಗೆ 10 rupees ಬರುತ್ತಂತೆ. SI ಫಾರ್ಮುಲಾ ಏನು, PTR/100 ಮೈನಸ್ ಇದಕ್ಕೂ ಸೇಮೆ PTR/100 ಈಸ್ ಈಕ್ವಲ್ ಟು 10. ಕರೆಕ್ಟಾ? ಪಿ ಅಂದರೆ ಫಸ್ಟ್ ಸಮ್ ಎಷ್ಟು 1200 ಇಂಟು ಟಿ ಏನು 2 years ಅಲ್ವಾ, ಸೊ 2. ಆರ್ ಗೊತ್ತಿಲ್ಲ, ಸೊ ಎಕ್ಸ್ ಹಾಕೋತೀನಿ. ಎಕ್ಸ್ ಆದರೂ ಹಾಕೋಬೋದು, ಇಲ್ಲ ಆರ್ ಆದರೂ ಹಾಗೆ ಹಾಕೋಬೋದು. ಈ 100 ಹಾಗೆ ಬರ್ಕೋತೀನಿ ಮೈನಸ್. ಇದೇ ಥರ ಸೆಕೆಂಡ್ ಸಮ್ ಎಷ್ಟು 1100 rupees ಇಂಟು ಸೇಮ್ ಡ್ಯೂರೇಷನ್ ಅಂತ ಕೊಟ್ಟಿದ್ದಾನೆ ಸೆಕೆಂಡ್ ಸಮ್ಗೆ. ಸೊ ಹಾಗಾದರೆ ಸೇಮ್ ಡ್ಯೂರೇಷನ್ ಅಂದರೆ ಫಸ್ಟಿಗೆ ಎಷ್ಟಿತ್ತು ಟಿ, ಇದಕ್ಕೂ ಅದೇ ಅಂತ ಅರ್ಥ. ಇಂಟು ಎಕ್ಸ್, ಆರ್ ಗೊತ್ತಿಲ್ಲ, ಸೊ ಎಕ್ಸ್ ಅಂತ ಹಾಕೋತೀನಿ /100 ಈಸ್ ಈಕ್ವಲ್ ಟು 10. ಕರೆಕ್ಟಾ? ಈಗ ಮೇಲಿರೋದು ಮಲ್ಟಿಪ್ಲೈ ಮಾಡಿಬಿಡೋಣ. ಆಮೇಲೆ ಕೆಳಗಡೆ ಬೇಸಸ್ ಸೇಮ್ ಇದೆ, 100 ಇದ್ದಾಗ ಮೇಲೆ ಆ್ಯಡ್ ಇದ್ದರೆ ಆ್ಯಡ್, ಸಪ್ರಾಕ್ಷನ್ ಇದ್ದರೆ ಸಪ್ರಾಕ್ಷನ್. ಕರೆಕ್ಟಾ? ಸೊ ಫ್ರ್ಯಾಕ್ಷನ್ಸಲ್ಲಿ ಇದು ಇಂಪಾರ್ಟೆಂಟು. ಸೊ ಎರಡು ಸೇರಿ ನಾನು 100 ಅಂತ ಬರ್ಕೋತೀನಿ, ಎರಡು ಸೇಮ್ ಇರೋದ್ರಿಂದ. ನೆಕ್ಸ್ಟು 1200 ಇಂಟು 2, 12 2s 24, 2 0ಗೆ 2 0 ಹಾಗೆ ಇಂಟು ಎಕ್ಸ್. ಕರೆಕ್ಟಾ? ಮೈನಸ್ 11 2s 22, 2 0ಗೆ 2 0 ಇಂಟು ಎಕ್ಸ್. ಕರೆಕ್ಟಾ? ಈಸ್ ಈಕ್ವಲ್ ಟು 10. ಓಕೆ, ಈಗ ಈ 100 ಆ ಕಡೆ ಹೋದರೆ ಏನಾಗುತ್ತೆ,
100 ಇಂಟು 10 ಆಗುತ್ತೆ, ಕರೆಕ್ಟಾ? ಸೊ ಇದು ಎರಡು ಸಪ್ರಾಕ್ಟ್ ಮಾಡಿಬಿಡೋಣ. 200x ಇಸ್ ಈಕ್ವಲ್ ಟು 1000. ಸೊ ಎಕ್ಸ್ ಇಸ್ ಈಕ್ವಲ್ ಟು 1000 ಡಿವೈಡೆಡ್ ಬೈ 200. 2 0ಗೆ 2 0 ಹೋಯಿತು, 2 1s 2 5s. ಎಕ್ಸ್ ಇಸ್ ಈಕ್ವಲ್ ಟು 5% ಪರ್ ಆ್ಯನಮ್. ಓಕೆ, ಇಬ್ಬರು ಸೇಮ್ ಇಂಟ್ರೆಸ್ಟ್ ಕಟ್ತಾ ಇರ್ತಾರೆ. ಓಕೆ, ಸೇಮ್ ಇಂಟ್ರೆಸ್ಟ್ ಕಟ್ತಾ ಇರ್ತಾರೆ. ಅದೆಷ್ಟು? 5%. ಓಕೆ, ಇದು ಸಖತ್ ಇಂಪಾರ್ಟೆಂಟ್. ಓಕೆ, ಇದಾದಮೇಲೆ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಬ್ಬರದು ಕಂಪ್ಯಾರಿಸನ್ ಕೊಟ್ಟರೆ ಸಪ್ರಾಕ್ಟ್ ಮಾಡೋಣ. ಅಡಿಷನ್ ಎಲ್ಲಿ ಬರುತ್ತೆ ಅಂತ ಅದನ್ನು ಕಲ್ತ್ಕೊಳ್ಳೋಣ. ಕ್ವಶನ್ ಅದಕ್ಕೂ ಇದಕ್ಕೂ ನಾವು ಕಂಪೇರ್ ಮಾಡಿದಾಗ ಅಡಿಷನ್ ಎಲ್ಲಾಗಬೇಕು, ಸಪ್ರಾಕ್ಷನ್ ಎಲ್ಲಿ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ನಮ್ಮ ಸೆಕೆಂಡ್ ಕ್ವಶನ್ ನೋಡಿ. ಫಾರ್ ಸರ್ಟೈನ್ ಸಮ್ ಡಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years at 2% per quarter, ಇದು ಇಂಪಾರ್ಟೆಂಟ್. ಓಕೆ, ಈಸ್ 110 rupees more than the SI for 1 year at 5% per annum for the same sum. Find the sum. ಇಲ್ಲಿ ಫಸ್ಟ್ ಕ್ವಶನ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಫಸ್ಟ್ ಕ್ವಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿದ್ವಿ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ನಾವು ಪಿ ಕಂಡುಹಿಡಿಬೇಕು. ಸಮ್ ಅಂದ್ರೇನು? ಪ್ರಿನ್ಸಿಪಲ್ ಅಮೌಂಟ್, ಅದನ್ನೇ ನಾವು ಕಂಡುಹಿಡಿಬೇಕು. ಓಕೆ, ಇಲ್ಲಿ ಕನ್ವರ್ಷನ್ಸ್ ಮಾಡಬೇಕಾಗಿರೋ ನೆಸೆಸಿಟಿ ಇದೆ ಒಂದು ಕಡೆ. ಯಾಕೆ? ಟೈಮ್ ನೋಡಿ, ಎರಡೂ ಕಡೆ ಇಯರ್ಸಲ್ಲೇ ಇದೆ, ಸೊ ಟೈಮ್ಗೇನು ಕನ್ವರ್ಷನ್ ಬೇಡ. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ, ಒಂದು ಕಡೆ ಪರ್ ಆ್ಯನಮ್ ಇದೆ, ಸೊ ಅದಕ್ಕೆ ಏನು ಕನ್ವರ್ಷನ್ ಬೇಡ. ಬಟ್ ಇನ್ನೊಂದು ಕಡೆ 2% ಪರ್ ಕ್ವಾರ್ಟರ್ ಅಂತಿದೆ, ಸೊ ಅದಕ್ಕೆ ಕನ್ವರ್ಷನ್ ಬೇಕೇ ಬೇಕು. ಈಗ ಸೇಮ್ ಮೆಥಡೇ ಅಲ್ಲಿ ನಮಗೆ ಪಿ ಕೊಟ್ಟಿದ್ದ, ಇಲ್ಲಿ ಪಿ ಕೇಳಿದ್ದಾನೆ ಅಷ್ಟೇ. ಸೊ ಫಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಸಮ್ಗೆ ಕಂಡುಹಿಡಿದ್ಬಿಡೋಣ. ಆರ್ ಈಸ್ ಈಕ್ವಲ್ ಟು ಓಕೆ 2% ಪರ್ ಕ್ವಾರ್ಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ಕ್ವಾರ್ಟರ್ ಅಂತ ಬಂದಾಗ ನಾವು ಆಗಲೇ ಹೇಳ್ದಂಗೆ 2 ಇಂಟು 4 ಮಾಡಬೇಕು, ಕರೆಕ್ಟಾ? ಪರ್ ಕ್ವಾರ್ಟರ್ ಅಂತ ಬಂದರೆ 4 ಮಾಡಬೇಕು. ಸೊ ಅದು 8% ಪರ್ ಆ್ಯನಮ್ ಆಗುತ್ತೆ. ಇದೇ ಇಂಪಾರ್ಟೆಂಟ್. ಓಕೆ, ಇದನ್ನು ಫಸ್ಟು ಕನ್ವರ್ಟ್ ಮಾಡಬೇಕು. ಸೊ ಹೇಗಾದರೂ ಇರಲಿ ಅದನ್ನು ಪರ್ ಆ್ಯನಮ್ಗೆ ಕನ್ವರ್ಟ್ ಮಾಡಬೇಕು. ಈ ಕನ್ವರ್ಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಹಾಗಾದರೆ ನೀವು ಫಸ್ಟ್ ನಮ್ಮ ವೀಡಿಯೋಸ್, ಬೇಸಿಕ್ ವೀಡಿಯೋಸ್ನ ನೋಡಿರಲ್ಲ ಅಂತ ಅರ್ಥ. ಅದು ನೋಡಿದರೆ ಇದು ಯಾವುದೂ ಕಷ್ಟ ಆಗಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಬಂದ್ರೇ ಇದಿಷ್ಟು ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗೋದು. ಅದನ್ನು ನೋಡಿಕೊಂಡು ಆರಾಮ್ಸೆ ಕಲೀರಿ. ಈಗ ಅವ್ನು ಕೊಟ್ಟಿರೋ ಪ್ರಕಾರ ಹೋದರೆ SI1 ಮೈನಸ್ SI2 ಇಸ್ ಈಕ್ವಲ್ ಟು 110 ಅಂತ ಕೊಟ್ಟಿದ್ದಾನೆ. ಓಕೆ, SI ಫಾರ್ಮುಲಾ ಏನು? PTR ಬೈ 100 ಮೈನಸ್ PTR ಬೈ 100 ಇಸ್ ಈಕ್ವಲ್ ಟು 110. ಕರೆಕ್ಟಾ? ಪಿ ಗೊತ್ತಿಲ್ಲ, ಸೊ ಅದನ್ನು ಎಕ್ಸ್ ಅಂತ ಹಾಕೋತೀನಿ. ಇದಕ್ಕೆ ಟಿ ಏನು? ಟೈಮು 2 years. 2 ಇಂಟು ಫಸ್ಟ್ ಒನ್ಗೆ 2% ಪರ್ ಕ್ವಾರ್ಟರ್ ಇದೆ, ಅದು ಪರ್ ಆ್ಯನಮ್ ಬೇಕು. ಅದು ಎಷ್ಟು ಬಂದಿದೆ ನಮಗೆ? 8% ಬಂದಿದೆ, ಇಂಟು 8 ಡಿವೈಡೆಡ್ ಬೈ 100 ಮೈನಸ್ ನೆಕ್ಸ್ಟು ಪಿ ಏನು? ಸೆಕೆಂಡ್ ಸಮ್ಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಹಾಕೋತೀನಿ. ಇಂಟು ಇಯರ್ ನೋಡಿ, ಪ್ರೀವಿಯಸ್ ಕ್ವಶನ್ಗೆ ಸೇಮ್ ಡ್ಯೂರೇಷನ್ ಅಂತ ಕೊಟ್ಟಿದ್ದ, ಸೊ ಎರಡು ಕಡೆ 2 ಹಾಕೊಂಡ್ವಿ. ಬಟ್ ಇಲ್ಲಿ ಇಯರ್ ಸಪ್ರೇಟಾಗಿ ಕೊಟ್ಟಿದ್ದಾನೆ. ಇಂಟು 1 ಇಂಟು ಆರ್ ಅಲ್ವಾ? ಆರ್ 5% ಪರ್ ಆ್ಯನಮ್ ಇದೆ. ಪರ್ ಆ್ಯನಮ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. 5/100. ಓಕೆ, ಸೊ ಈಗ ಇಸ್ ಈಕ್ವಲ್ ಟು 110. ಇಲ್ಲೇನಿದೆ? 16x ಮೈನಸ್ 5x ಇಸ್ ಈಕ್ವಲ್ ಟು, ಎರಡು ಸೇಮ್ ಇದೆ ಅಲ್ವಾ? ಸೊ 100 ಹಾಕ್ಕೊಂಡು 100ನ ಆ ಕಡೆ ಕಳಿಸ್ತೀನಿ. 110 ಇಂಟು 100 ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನಾನು ಒಂದು ಸ್ಟೆಪ್ಪ. ಸೊ ಈಗ ಇದು 11x ಇಸ್ ಈಕ್ವಲ್ ಟು 11,000. ಎಕ್ಸ್ ಇಸ್ ಈಕ್ವಲ್ ಟು ಬೈ 11. 11 1s 11 1s, ಎಷ್ಟು ಝೀರೋಸ್ ಇದೆ? 3 zeros ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1000 rupees. ಎಕ್ಸ್ ಅಂದರೆ ಏನು? ಪ್ರಿನ್ಸಿಪಲ್ ಅಮೌಂಟ್. ನೋಡಿ, ಇದೇ ಇಂಪಾರ್ಟೆಂಟ್. ಫಸ್ಟು ನಾವು ಆಗಲೇ ಹೇಳ್ದಂಗೆ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮಲ್ಲಿ ಇರಬೇಕು, ಇಲ್ಲ ಅಂದರೆ ಕನ್ವರ್ಷನ್ ಮಾಡ್ಕೊಳ್ಳಿ. ಈ ಕನ್ವರ್ಷನ್ಸ್ ಎಲ್ಲ ನಾವು ಬೇಸಿಕ್ಸಲ್ಲೇ ನೋಡಿದ್ದೀವಿ, ಅದ್ರ ಪ್ರಕಾರ ಕನ್ವರ್ಷನ್ ಮಾಡ್ಕೊಳ್ಳಿ ನೆಸೆಸಿಟಿ ಇದ್ದರೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಕೊಳ್ಳೋಣ. ಸೇಮು SI1 ಮೈನಸ್ SI2 ಇಸ್ ಈಕ್ವಲ್ ಟು 110 ಕೊಟ್ಟಿದ್ದಾನೆ ಈ ಸರಿ, 110. ಸೊ ಫಾರ್ಮುಲಾ ಹಾಕ್ತೀವಿ, ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡ್ತೀವಿ. ಈ ಸರಿ ನಮಗೆ ಪಿ ಗೊತ್ತಿಲ್ಲ, ಸೊ ಪಿ ಬದಲು ಎಕ್ಸ್ ಹಾಕೊಂಡಿದ್ದೀವಿ. ಮಿಕ್ಕಿದ ಸ್ಟೆಪ್ ಅಲ್ಲ ಸೇಮ್. ಇಲ್ಲೊಂದು ಸ್ಟೆಪ್ ಎಗ್ರಿಸಿದ್ದೀನಿ. ಯಾಕೆ? ಇದೊಂದು ಸ್ಟೆಪ್ ಇನ್ಕ್ರೀಸ್ ಆಗ್ತಿತ್ತು. ನಾವು ಎಕ್ಸಾಮಲ್ಲಿ ಈ ಸ್ಟೆಪ್ಪೆಲ್ಲ ಬರ್ಕೊಂಡು ಕೂತ್ಕೋಬೇಕಂತ ಏನು ನೆಸೆಸಿಟಿ ಇಲ್ಲ. ಎರಡು ಸೇಮ್ ಇದೆ, ಡಿವೈಡೆಡ್ ಬೈ 100 ಬರುತ್ತೆ, ಅದನ್ನು ಆ ಕಡೆ ಕಳಿಸಿ ಡೈರೆಕ್ಟಾಗಿ. ಇನ್ನು ಮಿಕ್ಕಿದ್ದಲ್ಲ ಸೇಮ್ ಕ್ಯಾಲ್ಕುಲೇಷನ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸಮ್ ಆಫ್ rupees 1500 is
30 rupees in 4 years, 60 rupees in 8 years. Find the rate of interest. ಓಕೆ, ಈ ಕ್ವಶನ್ ಸಖತ್ ಸಿಂಪಲ್ ಆಗಿರುತ್ತೆ. ಯಾಕೆಂದರೆ ಡೇಟಾ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ಏನು ಡೇಟಾ ಕೊಟ್ಟಿದ್ದಾನೆ? ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ. ಓಕೆ, ಒಂದು ಪ್ರಿನ್ಸಿಪಲ್ ಅಮೌಂಟ್ ಓಕೆ 1500 rupees ನಾನು ಒಬ್ಬರ ಹತ್ರ ತಗೊಂಡಿರ್ತೀನಿ. ಓಕೆನಾ, ಏನೇನು ಕೊಟ್ಟಿದ್ದಾನೆ ಬರ್ಕೊಳ್ಳೋಣ. ಸೊ ಇದನ್ನು ನಾನು 4 yearsಗೆ 30 rupees ಇಂಟ್ರೆಸ್ಟ್ ಪೇ ಮಾಡ್ತೀನಿ. ಇದು SI1 ಕರೆಕ್ಟಾ. 8 yearsಗೆ 60 rupees ಪೇ ಮಾಡ್ತೀನಿ. ಇದು SI2. ಸೊ ಪ್ರೀವಿಯಸ್ ಸಮ್ಸಲ್ಲಿ SI1 SI2 ಸಿಂಪಲ್ ಇಂಟ್ರೆಸ್ಟು ಎಷ್ಟೆಷ್ಟು ರೂಪಾಯಿ ನಾನು ಕಟ್ತಾ ಇದ್ದೀನಿ ಅಂತ ಕೊಡ್ತಾ ಇರಲಿಲ್ಲ. ಕರೆಕ್ಟಾ. ಏನು ಕೊಡ್ತಾಯಿದ್ರು? ಒಂದಕ್ಕಿಂತ ಇನ್ನೊಂದು ಎಷ್ಟು ರೂಪಾಯಿ ಜಾಸ್ತಿ ಇದೆ ಅಂತ ಕೊಡ್ತಾಯಿದ್ರು. ಒಂದು ಇಂಟ್ರೆಸ್ಟ್ಗಿಂತ ಇನ್ನೊಂದು ಇಂಟ್ರೆಸ್ಟ್ 10 rupees ಮೋರ್ ಅಂತ ಕೊಡ್ತಾಯಿದ್ರು, 110 rupees ಮೋರ್ ಅಂತ ಕೊಡ್ತಾಯಿದ್ರು. ಬಟ್ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಆ ಮೋರ್ ಎಷ್ಟು ಅಂತ ನಾವೇ ಕಂಡುಹಿಡಿಬೇಕು. ಏನಿಲ್ಲ, ಸೊ 2 ಇಂಟ್ರೆಸ್ಟ್ ಇದೆ, ಎರಡನ್ನೂ ಸಪ್ರಾಕ್ಟ್ ಮಾಡೋಣ. 60 - 30 = 30. ಇದರಿಂದ ಏನು ಗೊತ್ತಾಯ್ತು ನಮಗೆ? ಈ ಇಂಟ್ರೆಸ್ಟು ಇದಕ್ಕಿಂತ 30 rupees ಮೋರ್. ಸೊ ಅವ್ನು ಕ್ವಶನಲ್ಲಿ ಏನು ಕೊಡ್ತಾಯಿದ್ನೋ ಅದನ್ನು ನಾವೇ ಕಂಡುಹಿಡಿದಿದ್ದೀವಿ ಇಷ್ಟೇ. ಸೊ 30 rupees ದಿಸ್ ಈಸ್ ಮೋರ್ ದ್ಯಾನ್ ದಿಸ್ ಇಷ್ಟೇ. ಸೊ ಇದಕ್ಕಿಂತ 30 rupees ಜಾಸ್ತಿ ಇದೆ. ಗೊತ್ತಾಯ್ತಾ? ಸೊ ಈಗ ಸೇಮ್ ಮೆಥಡ್ ಅಪ್ಲೈ ಮಾಡ್ಕೊಂಡು ಹೋಗೋಣ. ಓಕೆನಾ. ಸೊ ಪ್ರಿನ್ಸಿಪಲ್ ಅಮೌಂಟ್ 1500 rupees, ಅದಕ್ಕೆ 4 yearsಗೆ ನಾನು 30 rupees ಪೇ ಮಾಡ್ತೀನಿ, 8 yearsಗೆ 60 rupees ಪೇ ಮಾಡ್ತೀನಿ. ಗೊತ್ತಾಯ್ತಾ? ಇದನ್ನ ಇಟ್ಕೊಂಡು ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸೊ ಸೇಮ್ ಮೆಥಡು SI1 - SI2 ಎಷ್ಟು? 30 rupees. ಕರೆಕ್ಟಾ. ಇಲ್ಲಿ ನಾವು ಕಂಡುಹಿಡಿದಿದ್ದು ಅವನು ಕ್ವಶನಲ್ಲೇ ಕೊಡ್ತಾ ಇದ್ದ 30 rupees ಮೋರ್, 110 rupees ಮೋರ್ ಅಂತ. ಅದನ್ನು ನಾವು ಡೈರೆಕ್ಟಾಗಿ ಹಾಕೋತಾ ಇದ್ವಿ. ಬಟ್ ಇಲ್ಲಿ ನಾವೇ ಕಂಡುಹಿಡಿದು ಹಾಕೋತಾ ಇದ್ವಿ. ಇಷ್ಟೇ ಡಿಫ್ರೆನ್ಸು. ಸೊ ಇದಕ್ಕೆ PTR/100 - PTR/100 = 30. ಓಕೆ, ಇದರಲ್ಲಿ 2 ಥರ ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಒಂದು, P ಎರಡೂ ಕಡೆ ಸೇಮ್ ಇದೆ. ಕರೆಕ್ಟಾ. ಎರಡೂ ಕಡೆ ಸೇಮ್ ಇದ್ದಾಗ ಕಾಮನ್ ತೆಗ್ಬಿಟ್ಟು ಸಹ ಸಾಲ್ವ್ ಮಾಡ್ಬೋದು, ಇಲ್ಲ ಹಾಗೆ ನಾರ್ಮಲ್ ಮೆಥಡಲ್ಲಿ ಸಹ ಸಾಲ್ವ್ ಮಾಡ್ಬೋದು. ಸೊ P ಎಷ್ಟು? 1500 ಇಂಟು ಟೈಮ್ ಫಾರ್ ಫಸ್ಟ್ ಎಷ್ಟು? ಓಕೆ, ಇದು ಅಲ್ವಾ. ಫಸ್ಟ್ ದೊಡ್ಡದಿರೋದನ್ನ ಫಸ್ಟ್ ಹಾಕೊಳ್ಳೋಣ, ಚಿಕ್ಕಿದಿರೋದನ್ನ ಸೆಕೆಂಡ್ ಹಾಕೊಳ್ಳೋಣ. ಓಕೆನಾ. ಸೊ PTR ಅಂದರೆ ಇದಕ್ಕೆ ನಾವು ಫಸ್ಟ್ ಮಾಡ್ತಾಯಿದ್ದೀನಿ, ಈ PTRಗೆ ಇದನ್ನು ಮಾಡ್ತೀನಿ. 1500 ಟೈಮ್ ಎಷ್ಟು? 8 years ಇಂಟು, ಸೊ ಆರ್ ಎಷ್ಟು? ಆರ್ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡಬೇಕಾದ್ದು ಎಕ್ಸ್ ಅಂತ ಹಾಕೊಳ್ಳೋಣ, /100 ಮೈನಸ್ ಇಲ್ಲಿ PTR ಎಷ್ಟು? ಸೇಮ್ P ಎಷ್ಟು? 1500 ಇಂಟು 4 years, ಆರ್ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೋತೀನಿ, /100 ಇಂಟು 30. ಕರೆಕ್ಟಾ. ಸೊ ಇದೆರಡು ಸೇಮ್ ಇದೆ, ಇದೆರಡು 100 ಹಾಕ್ಕೊಂಡು ಆ ಕಡೆ ಕಳಿಸ್ಬಿಡ್ತೀನಿ ಡೈರೆಕ್ಟಾಗಿ. ಸೊ ಇದೇನಾಗುತ್ತೆ? 15 8s 120, ಈ 0ಗೆ 2 0 ಹಾಗೆ ಬರ್ಕೋತೀನಿ, ಎಕ್ಸ್. ಕರೆಕ್ಟಾ. ಮೈನಸ್, ಸೊ 15 4s 60, 2 0ಗೆ 2 0 ಹಾಗೆ ಹಾಕೋತೀನಿ, ಇಂಟು ಎಕ್ಸ್. ಕರೆಕ್ಟಾಗಿದೆ. = 30 × 100. ಕರೆಕ್ಟಾ. ಈ 100ನ ಆ ಕಡೆ ಕಳಿಸ್ತೀನಿ. ಸೊ ಇಲ್ಲಿ 12,000 - 6,000x. ಸೊ ಅದು 6,000x = 3,000. ಕರೆಕ್ಟಾ. ಸೊ x = 3,000 / 6,000. 3 0ಗೆ 3 0 ಆಯಿತು, 3 1s 3 2s. ಸೊ ಅದಾಂಟ ನಮಗೆ 1/2 ಇದೆ. 1/2 ಅಂದರೆ ಎಷ್ಟು? 0.5%. ಇದೇ ಇಂಪಾರ್ಟೆಂಟ್. ಎಕ್ಸ್ ಅಂದರೆ ಏನು? ರೇಟ್ ಆಫ್ ಇಂಟ್ರೆಸ್ಟ್. ಇದು ಗೊತ್ತಾಯ್ತಲ್ವಾ. ಸೊ ಈ ಥರ ಕಾನ್ಸೆಪ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಗ ಈಸಿ ಆಗುತ್ತೆ. ಓಕೆ, SI1 SI2 ಏನು ಅಂತ ಗೊತ್ತಾಯಿತು. ಅದೆರಡು ಕೊಟ್ಟಿದ್ದಾರೆ ಇಲ್ಲಿ ವ್ಯಾಲ್ಯೂ, ಅದೆರಡು ಡಿಫ್ರೆನ್ಸ್ ಕಂಡು ಹಿಡ್ಕೋತೀವಿ. ಸೊ ಒಂದು ಇನ್ನೊಂದಕ್ಕಿಂತ 30 ರೂಪಾಯಿ ಜಾಸ್ತಿ ಇರುತ್ತೆ, 30 rupees ಮೋರ್. ಆ ಮೋರ್ನ ಥರ ನಾವು ಪ್ರೀವಿಯಸ್ ಸಮ್ ಥರ ಇಲ್ಲಿ ಹಾಕೊಂಡಿದ್ದು SI1 SI2. ಇಲ್ಲಿ P ಎರಡೂ ಕಡೆ ಕಾಮನ್ ಇದೆ. ಓಕೆ, 1500 ಎರಡೂ ಕಡೆ P. ಸೊ ಆಗ ಕಾಮನ್ ತೆಗ್ದಾದರೂ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಪ್ರೀವಿಯಸ್ ಸಮ್ಸಲ್ಲಿ ಮಾಡೋದಲ್ಲ ಅದೇ ಥರನೂ ಮಾಡ್ಬೋದು. ಸೊ ವ್ಯಾಲ್ಯೂಸ್ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಕ್ಯಾಲ್ಕುಲೇಷನ್ಸ್ ಎಲ್ಲ ಪ್ರೀವಿಯಸ್ ಸಮ್ ಥರನೇ. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಸೊ x = 0.5% ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸ್ವಲ್ಪ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತ ಗೊತ್ತಾಗುತ್ತೆ ನೋಡಿ. ಮಿಸ್ಟರ್ ಎಕ್ಸ್ ಲೆಂಟ್ 400 rupees ಟು ಮಿಸ್ಟರ್ ವೈ ಫಾರ್ 2 years. ಮಿಸ್ಟರ್ ಎಕ್ಸ್ ಅನ್ನೋನು ಮಿಸ್ಟರ್ ವೈಗೆ 400 rupees ಸಾಲ ಕೊಡ್ತಾನೆ 2 yearsಗೆ, ಆ್ಯಂಡ್ 100 rupees ಟು ಮಿಸ್ಟರ್ ಝಡ್ ಫಾರ್ 4 years. ಮಿಸ್ಟರ್ ಝಡ್ ಅನ್ನೋನಿಗೆ ಮತ್ತೆ ಮಿಸ್ಟರ್ ಎಕ್ಸೇ 100 rupees ಸಾಲ ಕೊಡ್ತಾನೆ, ಎಷ್ಟು? 4 yearsಗೆ. ಗೊತ್ತಾಯ್ತಾ. ಇದು ಯಾವುದೋ ಹಳೆ ಕಾಲದ ಲೆಕ್ಕಾಚಾರ. ಈಗ
400 ರೂಪೀಸ್ 2 ಇಯರ್ಸ್ಗೆ, 100 ರೂಪೀಸ್ 4 ಇಯರ್ಸ್ಗೆ ಯಾರಾದರೂ ಕೊಡ್ತಾರಾ? ಇಲ್ಲ, ಇದು ಯಾವುದೋ ಹಳೆ ಕಾಲದ ಲೆಕ್ಕಾಚಾರ. ಸೊ ರಿಸೀವ್ಡ್ 60 ರೂಪೀಸ್ ಫ್ರಮ್ ದ ಬೋತ್ ಆ್ಯಸ್ ಇಂಟ್ರೆಸ್ಟ್. ಈ ಕ್ವಶನ್ ನೋಡಿ, ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಇಬ್ಬರಿಂದನೂ 60 ರೂಪೀಸ್ ಆಗಿ ಇಂಟ್ರೆಸ್ಟ್ನ ಪಡ್ಕೊತಾನೆ. ಇಬ್ಬರದು ಸೇರಿಸಿ 60 ರೂಪೀಸ್ ಇವನಿಗೆ ಇಂಟ್ರೆಸ್ಟ್ ಆಗಿ ಬರುತ್ತೆ. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್, ಇದನ್ನು ಕೇಳಿದ್ದಾನೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು. ಈಗ ನೋಡಿ, ಏನಿಲ್ಲ, ಮಿಸ್ಟರ್ ಎಕ್ಸ್ ಅನ್ನೋನು, ಓಕೆ, ಮಿಸ್ಟರ್ ಎಕ್ಸ್ ಅನ್ನೋನು ಇಬ್ಬರಿಗೆ, ಮಿಸ್ಟರ್ ವೈಗೆ ಫಸ್ಟು ಎಷ್ಟು 400 ರೂಪೀಸ್ ಕೊಡ್ತಾನೆ. ಎಷ್ಟು ಇಯರ್ಸ್ಗೆ? 2 ಇಯರ್ಸ್ಗೆ. ಅದೇ ಥರ ಮಿಸ್ಟರ್ ಝಡ್ಗೆ 100 ರೂಪೀಸ್ ಕೊಡ್ತಾನೆ. ಎಷ್ಟು ಇಯರ್ಸ್ಗೆ? 4 ಇಯರ್ಸ್ಗೆ. ಓಕೆ, ಇಬ್ಬರಿಂದನೂ ಸೇರಿಸಿ 60 ರೂಪೀಸ್ ಇಂಟ್ರೆಸ್ಟ್ ಎಸ್ ಐ ತೊಗೊತಾರೆ. ಓಕೆ, ಸಿಂಪಲ್ ಇಂಟ್ರೆಸ್ಟ್ 60 ರೂಪೀಸ್ ಇಬ್ಬರಿಂದನೂ ಬರುತ್ತೆ. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಇಬ್ಬರಿಂದನೂ ಸೇರಿಸಿ 60 ರೂಪೀಸ್. ಸೊ ಪ್ರೀವಿಯಸ್ ಸಮ್ಸಲ್ಲಿ ನಾವು SI1 ಮೈನಸ್ SI2 ಮಾಡ್ತಾಯಿದ್ವಿ, ಕರೆಕ್ಟಾ? ಬಟ್ ಇಲ್ಲಿ ಇಬ್ಬರಿಂದ ಸೇರಿಸಿ ಬಂದಿರೋದ್ರಿಂದ SI1 ಪ್ಲಸ್ SI2 ಮಾಡಬೇಕು ಅಷ್ಟೇ. ಸೊ ಇದಿಷ್ಟು ಅರ್ಥ ಆಯ್ತಾ? ಇದ್ರ ಪ್ರಕಾರ ನಾವು ಆನ್ಸರ್ ಕಂಡುಹಿಡ್ಕೊಂಡು ಹೋಗೋಣ. ಸೊ ಇಬ್ಬರಿಂದ ಸೇರಿಸಿ ಬಂದಿರೋದಲ್ವಾ, ಸೊ SI1 ಪ್ಲಸ್ SI2 ಮಾಡ್ತೀವಿ. ಸೊ SI1 ಪ್ಲಸ್ SI2 ಇಸ್ ಈಕ್ವಲ್ ಟು ಎಷ್ಟು ಬಂತು ಅವನಿಗೆ? 60 ರೂಪೀಸ್ ಬಂತು. SI1 ಅಂದರೆ ಏನು? PTR ಬೈ 100 ಪ್ಲಸ್ PTR ಬೈ 100 ಇಸ್ ಈಕ್ವಲ್ ಟು 60, ಕರೆಕ್ಟಾ? ಪ್ರಿನ್ಸಿಪಲ್ ಅಮೌಂಟು, ಟೈಮು ಅದೆಲ್ಲ ಕೊಟ್ಟಿದ್ದಾರೆ. ಪಿ ಏನು? ಫಸ್ಟ್ ಅವನಿಗೆ 400 ರೂಪೀಸ್ ಇಂಟು ಟೈಮ್ ಎಷ್ಟು? 2 ಇಯರ್ಸ್ ಇಂಟು ಎಕ್ಸ್. ಎಕ್ಸ್ ಅಂದರೆ ಏನು? ಆರು ಗೊತ್ತಿಲ್ಲ, ಸೊ ಎಕ್ಸ್ ಅಂತ ಹಾಕೊಳ್ತೀವಿ. ಡಿವೈಡೆಡ್ ಬೈ 100 ಪ್ಲಸ್ ಇಲ್ಲಿ ಪಿ ಏನು? 100 ರೂಪೀಸ್ ಕೊಡ್ತಾನೆ ಇಂಟು ಟಿ 4 ಇಯರ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 60, ಕರೆಕ್ಟಾ? ಹೀಗೆ ನೋಡಿ, ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋಣ. ಸೊ ಈಗ 2 ಇಂಟು 4 8, 20 ಎಕ್ಸ್ ಪ್ಲಸ್ ಇಲ್ಲಿ 400 ಎಕ್ಸ್ ಇಸ್ ಈಕ್ವಲ್ ಟು 60 ಇಂಟು 100. ಇದೆರಡೂ ಸೇಮ್ ಇರೋದ್ರಿಂದ ಮೇಲಿರೋದನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೇರೆ ವ್ಯಾಲ್ಯೂಸ್ ಏನಾದರೂ ಇದ್ದರೆ ಫ್ರ್ಯಾಕ್ಷನ್ ಮೆಥಡಲ್ಲಿ ಹೋಗಬೇಕಾಯ್ತು, ಕರೆಕ್ಟಾಗಿ? ಇದು ಫ್ರ್ಯಾಕ್ಷನ್ ಮೆಥಡೇ, ಬಟ್ ನಾವು LCM ತಗೊಂಡು ಮಾಡ್ತಿದ್ವಲ್ಲ ಆ ಥರ ಮಾಡ್ಕೋಬೇಕು. ಸೊ ಸೇಮ್ ಇರೋದ್ರಿಂದ ಎರಡಕ್ಕೂ ಸೇರಿಸಿ 100 ಬರುತ್ತೆ. ಅದನ್ನು ನಾನು ಇಲ್ಲಿ ಕಳಿಸಿದ್ದೀನಿ ಡೈರೆಕ್ಟಾಗಿ, ಒಂದು ಸ್ಟೆಪ್ ಎಗ್ರಿಸಿದ್ದೀನಿ. ಸೊ ಈಗ 800x ಪ್ಲಸ್ 400x ಎಷ್ಟು? 1200x ಇಸ್ ಈಕ್ವಲ್ ಟು 6000, ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 6000 ಬೈ 1200. 20ಗೆ 20 ಹೋಯಿತು. 6 2s 6 10s 2 1s 2 5s. ಸೊ ಎಕ್ಸ್ ಇಸ್ ಈಕ್ವಲ್ ಟು 5% ಪರ್ ಆ್ಯನಮ್. ಇಷ್ಟೇ. ಸೊ ಕಾನ್ಸೆಪ್ಟನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ SI1 ಪ್ಲಸ್ SI2 ಹಾಕೋಬೇಕಾ, ಇಲ್ಲ SI1 ಮೈನಸ್ SI2 ಹಾಕೋಬೇಕಾ ಅಂತ ಗೊತ್ತಾಗುತ್ತೆ. ಸೊ ಫಸ್ಟು 3 ಕ್ವಶನ್ಸ್ಗೆಲ್ಲ SI1 ಮೈನಸ್ SI2. ಸೊ ಆ ಕ್ವಶನ್ಸ್ಗೂ ಈ ಕ್ವಶನ್ಗೂ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಹಾಕೋಬೇಕು ಅಂತ. ಈಗ ನಮ್ಮ ಫೈನಲ್ ಕ್ವಶನ್ ನೋಡೋಣ. ಅರುಣ್ ಬಾರೋಡ್ 800 ರೂಪೀಸ್ ಅಟ್ 6% ಆ್ಯಂಡ್ ರಂಗ ಬಾರೋಡ್ 600 ರೂಪೀಸ್ ಅಟ್ 10%. ಓಕೆ, ಅರುಣ್ ಅನ್ನೋನು 800 ರೂಪೀಸ್ನ 6% ಇಂಟ್ರೆಸ್ಟ್ಗೆ ಬಾರೋ ಮಾಡಿರ್ತಾನೆ. ಅದೇ ಥರ ರಂಗ ಅನ್ನೋನು 600 ರೂಪೀಸ್ನ 10%ಗೆ ಸಾಲ ತಗೊಂಡಿರ್ತಾನೆ. ಓಕೆ, ಆಫ್ಟರ್ ಹೌ ಮಚ್ ಟೈಮ್ ದೇ ಬೋತ್ ಹ್ಯಾವ್ ಈಕ್ವಲ್ ಡೆಪ್ಟ್? ಎಷ್ಟು ವರ್ಷ ಆದಮೇಲೆ ಇಬ್ಬರು ಕಟ್ಟಬೇಕಲ್ಲ ದುಡ್ಡನ್ನ ಟೋಟಲ್ ಆಗಿ, ಅದೆರಡು ಈಕ್ವಲ್ ಆಗಿರುತ್ತೆ ಅಂತ. ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಅರುಣ್ ಮತ್ತು ರಂಗ. ಅರುಣ್ 800 ರೂಪೀಸ್ನ 6%ಅಲ್ಲಿ ತಗೊಂಡಿರ್ತಾನೆ. ರಂಗ 600 ರೂಪೀಸ್ನ 10%ಅಲ್ಲಿ ತಗೊಂಡಿರ್ತಾನೆ. ಓಕೆ, ಇಬ್ಬರು ಓಕೆ ಯಾವುದೋ ಟೈಮಲ್ಲಿ ಟೋಟಲಾಗಿ ಪೇ ಮಾಡಬೇಕಲ್ಲ ಅಮೌಂಟು, ಅದೆರಡು ಈಕ್ವಲ್ ಆಗುತ್ತಂತೆ. ಓಕೆ, ಹೇಗೆ ಅಂದರೆ ಟೋಟಲ್ ಅಮೌಂಟ್ ಅಂದರೆ ಏನು? ಟೋಟಲ್ ಡೆಪ್ಟ್ ಅಂದರೂ ಒಂದೇ, ಟೋಟಲ್ ಅಮೌಂಟ್ ಅಂದರೂ ಒಂದೇ, ಮೆಚುರಿಟಿ ಅಮೌಂಟ್ ಅಂದರೂ ಒಂದೇ. ಓಕೆ, ಟೋಟಲ್ ಫೈನಲ್ ಆಗಿ ಇವನು 800 ರೂಪೀಸ್ ತೊಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಎಷ್ಟು ಕಟ್ತಾನೆ? ಲೆಟ್ ಅಸ್ ಅಸ್ಯೂಮ್ ಇವನು 1200 ರೂಪೀಸ್ ಕಟ್ತಾನೆ. ಅದೇ ಥರ ಇವನು 1200 ರೂಪೀಸ್ ಕಟ್ಟಬೇಕು ಅಂದರೆ ಇಬ್ಬರಿಗೂ 1200 ಆಗಬೇಕು ಅಂದರೆ ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಹಾಗಾದರೆ ಈಗ 1200 ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದು. ಸೊ
1200 ಆಗಬೇಕಂದ್ರೆ ಎಷ್ಟು ವರ್ಷ ಬೇಕು ಅಂತ. ಸೊ ಆ ಟೈಮ್ನ ನಾವು ಕಂಡುಹಿಡಿಬೇಕು. ಓಕೆನಾ. ಸೊ ಇದರಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು, ಟೋಟಲ್ ಅಮೌಂಟ್ ಎ. ಕರೆಕ್ಟಾ. ಇಬ್ಬರು ಟೋಟಲ್ ಡೆಪ್ಟ್ ಇಬ್ಬರದು ಈಕ್ವಲ್ ಆಗೋಕ್ಕೆ ಎಷ್ಟು ತಿಂಗಳಾಗುತ್ತೆ ಇಲ್ಲ ಎಷ್ಟು ವರ್ಷ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಎ ಕಂಡುಹಿಡಿಬೇಕು. ಎ ಅಂದರೆ ಏನು, ಎ ಅಂದರೆ ಪಿ ಪ್ಲಸ್ ಎಸ್ ಐ ಎರಡೂ ಇರುತ್ತೆ. ಕರೆಕ್ಟಾ. ಇದೇ ಇಂಪಾರ್ಟೆಂಟ್. ಎ ಅಂದ್ರೇನು, ಪಿ ಪ್ಲಸ್ ಎಸ್ ಐ. ನಮ್ಗೆ ಗೊತ್ತಿರೋದೇನು, ಎ ಇಬ್ಬರದು ಈಕ್ವಲ್ ಇರುತ್ತೆ ಅಂತ. ಕರೆಕ್ಟಾ. ಸೊ A1 = A2 ಅಂತ ಬರ್ಕೊಳ್ಳೋಣ. A1 ಅರುಣ್ದು, A2 ರಂಗಂದು. ಓಕೆನಾ. ಸೊ ಈಗ ಬರ್ಕೊಂಡು ಎ ಅಂದ್ರೇನು, ಪಿ ಪ್ಲಸ್ ಎಸ್ ಐ. ಈಗ ಅರುಣ್ದು ಪಿ ಎಷ್ಟು, ಪಿ 800 ಪ್ಲಸ್ ಎಸ್ ಐ ಏನು, ಪಿ ಟಿ ಆರ್ ಬೈ 100. ಕರೆಕ್ಟಾ. A2 ಅಂದರೂ ಸಹ ಪಿ ಪ್ಲಸ್ ಎಸ್ ಐ. ಪಿ ಎಷ್ಟು ಅರುಣ್ದು 600. ಸೊ 600 ಪ್ಲಸ್ ಎಸ್ ಐ ಫಾರ್ಮುಲಾ ಏನು, ಪಿ ಟಿ ಆರ್ ಬೈ 100. ಕರೆಕ್ಟಾ. ಈ ಥರ ಬರ್ಕೊಂಡು 800 ಪ್ಲಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. 800 ಪಿ ಎಷ್ಟು, ಮತ್ತೆ 800. ಟಿ ಗೊತ್ತಿಲ್ಲ, ನಾವು ಎಕ್ಸ್ ಅಂತ ಹಾಕೊಳ್ಳೋಣ. ಆರ್ ಗೊತ್ತು ನಮಗೆ. ಎದು ಎಷ್ಟು, ಅರುಣ್ದು 6%. ಸೊ 6 ಇಂಟು ಎಕ್ಸ್. ಟೈಮ್ನ ನಾನು ಎಕ್ಸ್ ಅಂತ ಹಾಕೋತೀನಿ, ಡಿವೈಡೆಡ್ ಬೈ 100. ಕರೆಕ್ಟಾ. = ಇಲ್ಲೂ ಅದೇ ಥರ 600 ಪ್ಲಸ್ ಪಿ ಎಷ್ಟು 600, ಟೈಮ್ ಗೊತ್ತಿಲ್ಲ. ಸೊ ಆರ್ ಏನು 10% ಅಲ್ವಾ, ಇಂಟು 10 ಇಂಟು ಎಕ್ಸ್ ಡಿವೈಡೆಡ್ ಬೈ 100. ಕರೆಕ್ಟಾ. ಈಗ ಇದನ್ನು ಸಾಲ್ವ್ ಮಾಡೋಣ. ಹೇಗೆ, 800 ಪ್ಲಸ್ 8 6 48, 20 ಹಾಗೆ ಎಕ್ಸ್ ಡಿವೈಡೆಡ್ ಬೈ 100 = 600 ಪ್ಲಸ್ 6 10 6000 ಎಕ್ಸ್ ಬೈ 100 ಹೀಗಿದೆ. ಕರೆಕ್ಟಾ. ಈಗ ಇದು ಇಂಟು ಇದು ಮಾಡಬೇಕು. ಸೊ ಆಗ 100 ಇದು 100 ಮಾಡಿದ್ರೆ 20 ಪ್ಲಸ್ 4800 ಎಕ್ಸ್ = ಇದು ಸಹ ಇದೆರಡು ಮಲ್ಟಿಪ್ಲೈ ಮಾಡೋಣ, ಪ್ಲಸ್ 6000 ಎಕ್ಸ್ ಡಿವೈಡೆಡ್ ಬೈ 100. ಕರೆಕ್ಟಾ. ಎರಡೂ ಕಡೆ ಡಿವೈಡೆಡ್ ಬೈ 100 ಇದೆ. ಸೊ ಕ್ಯಾನ್ಸಲ್ ಆಗುತ್ತೆ. ಈಗ ಏನು ಮಿಕ್ಕಿದೆ ನೋಡಿ, ಇಲ್ಲಿ 80,000 ಇದೆ, ಇಲ್ಲಿ 60,000 ಇದೆ. ಈ 60,000ನ ಈ ಕಡೆ ಹಾಕೋಣ, 4800ನ ಆ ಕಡೆ ಹಾಕೋಣ. ಸೊ 80,000 ಮೈನಸ್ 60,000 ಎಷ್ಟು, 20,000 = 6000 ಎಕ್ಸ್ ಮೈನಸ್ 4800 ಎಕ್ಸ್ ಎಷ್ಟು, 1200 ಎಕ್ಸ್. ಕರೆಕ್ಟಾ. ಎಕ್ಸ್ ಬೇಕು ಅಂದರೆ 20,000 ಡಿವೈಡೆಡ್ ಬೈ 1200. 20ಗೆ 20 ಹೋಯಿತು, 2 6 200. ಸೊ ನಮ್ಮ ಹತ್ರ ಏನಿದೆ ಅದನ್ನು ಇಲ್ಲಿ ಬರ್ಕೋತೀನಿ. ಎಕ್ಸ್ = 100/6 ಇದೆ, 100/6. 2 3s 250s. ಓಕೆ. ಇದು ಡಿವೈಡ್ ಆಗಲ್ಲ. 50/3 ಇಯರ್ಸ್. ನಾವು ಟೈಮ್ ತಾನೇ ಕಂಡುಹಿಡಿತಾ ಇರೋದು. 50/3 ಇಯರ್ಸ್ ಏನಾದರೂ ಮೀನಿಂಗ್ ಕೊಡುತ್ತಾ? ಅಕಸ್ಮಾತ್ ನಿಮಗೆ ಫ್ರ್ಯಾಕ್ಷನ್ ಆನ್ಸರ್ ಏನಾದರೂ ಇದರಲ್ಲೇ ಇದ್ದರೆ ಇದರಲ್ಲೇ ಓಕೆ. ಇದೇ ನಿಮ್ಮ ಫೈನಲ್ ಆನ್ಸರ್. ಸೊ 50/3 ನಮಗೇನು ಮೀನಿಂಗ್ ಕೊಡಲ್ಲ. ಸೊ ಅದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಡೋಣ. ಸೊ 3 ಎಷ್ಟು ಸರಿ ಡಿವೈಡ್ ಮಾಡುತ್ತೆ ಮ್ಯಾಕ್ಸಿಮಮ್? ಓಕೆ. ಸೊ 16 ಟೈಮ್ಸ್ ಡಿವೈಡ್ ಮಾಡುತ್ತೆ. ಸೊ 3 16s 48, ಇನ್ನೂ 2 ಮಿಕ್ಕಿರುತ್ತೆ. ಇದೆ ಆನ್ಸರ್. 16 2/3 ಇಯರ್ಸ್. ಅರ್ಥ ಆಯ್ತಾ? ಸೊ ಇದು ಅರ್ಥ ಮಾಡ್ಕೊಳ್ಳಿ, ಇದೇ ಇಂಪಾರ್ಟೆಂಟ್. ಎ ಮತ್ತು ಆರು ಇಬ್ಬರು ಇಷ್ಟಿಷ್ಟು ದುಡ್ಡು ತೊಗೊಂಡಿರ್ತಾರೆ, ಇಷ್ಟಿಷ್ಟು ಪರ್ಸೆಂಟೇಜಲ್ಲಿ. ಕ್ವಶನ್ ಏನು, ಇಬ್ಬರದು ಟೋಟಲ್ ಅಮೌಂಟ್, ಫೈನಲ್ ಅಮೌಂಟ್ ಯಾವಾಗ ಈಕ್ವಲ್ ಆಗುತ್ತೆ? ಇವಂದು ಎಷ್ಟು ಈಕ್ವಲ್ ಆಗಿರುತ್ತೋ, ಸೊ ಟೋಟಲ್ ಬಡ್ಡಿ ಮತ್ತು ಅಸಲು, ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎರಡು ಸೇರಿ ಇವಂದು ಅಷ್ಟೇ ಆಗಿರಬೇಕು. ಅದೆಷ್ಟು ಆಗೋಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಕ್ವಶನ್. ಎಷ್ಟು ವರ್ಷ ಆಗುತ್ತೆ ಅಂದರೆ ನಾವು ಟೈಮ್ ಕಂಡುಹಿಡಿಬೇಕು. ಸೊ ಎ ಟೋಟಲ್ ಅಮೌಂಟ್ ತಾನೇ ನಾವು ಕಂಡುಹಿಡಿತಾ ಇರೋದು. ಸೊ ಎ ಅಂದ್ರೇನು, ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಎರಡು ಆ್ಯಡ್ ಆಗಿರುತ್ತೆ ಅದರಲ್ಲಿ. ಸೊ ಇಬ್ಬರದು ಈಕ್ವಲ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಬ್ಬರದು ಈಕ್ವಲ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು? ಸೊ ಈಕ್ವಲ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಎ ಅಂದ್ರೇನು, ಪಿ ಪ್ಲಸ್ ಎಸ್ ಐ. ಈ ಅರುಣ್ದು ಎಷ್ಟು, ಪಿ ಪ್ರಿನ್ಸಿಪಲ್ ಅಮೌಂಟ್ 800, ಎಸ್ ಐ ಫಾರ್ಮುಲಾ ಹಾಕೋತೀನಿ. ಅದೇ ಥರ ರಂಗನ್ಗೂ ಮಾಡ್ಕೋತೀನಿ. ಮಾಡಿಕೊಂಡು ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಿ ಟಿ ಆರ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್.
ನಾನು ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದೀನೋ ನೀವು ಹಾಗೆ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮಗೆ ಹೇಗೆ ಬರುತ್ತೋ ಹಾಗೆ ಮಾಡಿ. ಆನ್ಸರ್ ಎಲ್ಲ ಸೇಮೇ ಬರುತ್ತೆ. ಬಟ್ ಫೈನಲ್ ಆಗಿ ಇಯರ್ಸ್ಗೆ ಸ್ವಲ್ಪ ಮೀನಿಂಗ್ಫುಲ್ ಆಗಿರೋ ಥರ ಆನ್ಸರ್ ನೋಡೋಣ. ಸೊ 50/3 ಇಯರ್ಸ್ ಅಂದರೆ ನಮಗೇನೂ ಗೊತ್ತಾಗಲ್ಲ. ಸೊ 62/3 ಇಯರ್ಸ್ ಅಂತ ಮಾಡಿದ್ರೆ ಒಂದು ಅರ್ಥ ಗೊತ್ತಾಗುತ್ತೆ. ಇಲ್ಲಾಂದರೆ ಇದನ್ನು ಡೆಸಿಮಲಲ್ಲಿದ್ದರೆ ಎಲ್ಲ ಆಪ್ಷನ್ಸು ನೀವು ಡೆಸಿಮಲಲ್ಲೇ ಮಾಡ್ಕೊಳ್ಳಿ, ಇಷ್ಟೇ. ಸೊ ಈಗ ಸಿಂಪಲ್ ಇಂಟ್ರೆಸ್ಟಲ್ಲಿ ನಾವು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೋ ಎಲ್ಲದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ, ಕರೆಕ್ಟಾ? ಸೊ ಈಗ ಇದರನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿರಿ. ಜಾಸ್ತಿ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಜಾಸ್ತಿ ದಿನ ತಲೆಯಲ್ಲಿರುತ್ತೆ. ಸೊ ಮಾಡಬೇಕಾದ್ರೆ ನಿಮಗೇನೋ ಡೌಟ್ಸ್ ಬಂತು ಅಂದರೆ ಅದನ್ನು ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆ ನಿಮಗೆ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು.